ನಮಸ್ಕಾರ ಸ್ನೇಹಿತರೆ ಪಿ ಸಿ ಸಿವಿಲ್ ಎಕ್ಸಾಮ್ ನೋಟಿಫಿಕೇಶನ್ ಏನೋ ಆಗೋಯ್ತು. ಓಕೆ, 8ನೇ ತಾರೀಕು ಇವತ್ತಿಂದ ಅಪ್ಲೈ ಕೂಡ ಮಾಡ್ಬೋದು ತಾವು. ಈ 50 ದಿನ 2 ಆಗಸ್ಟ್ ಎಕ್ಸಾಮ್ ಇದೆ. ಏನು ಓದಬೇಕು, ಸಿಲೆಬಸ್ ಏನಿದೆ, ಬುಕ್ಸ್ ಏನು, ಎಲ್ಲಿ ನೋಟ್ಸ್ ಸಿಗುತ್ತೆ, ಯಾವ ಬುಕ್ಸ್ ತಗೊಂಡು ಓದಬೇಕು, ಈ 50 ದಿನದಲ್ಲಿ ನಿಮಗೆ ಮ್ಯಾಕ್ಸಿಮಮ್ ಸಿಗೋದು ಅಷ್ಟೇನೆ. 2 ಆಗಸ್ಟ್ 8 ಅಂತಂದ್ರೆ 2/8/2026 ಅಂತಂದ್ರೆ ಇಲ್ಲೇ ಕೊಟ್ಟಿದ್ದಾನೆ ನೋಡಿ ದಿನಾಂಕ. 2/8/2026 ಲಿಖಿತ ಪರೀಕ್ಷೆ. ಕಡ್ಡಾಯ ಕನ್ನಡ ಬಿಟ್ಟಾಕಿ. ಕಡ್ಡಾಯ ಕನ್ನಡ ಯಾರು ನೀವು 10th ತನಕ ಕನ್ನಡ ಓದಿರಲ್ಲ, ಒನ್ ಆಫ್ ದ ಲ್ಯಾಂಗ್ವೇಜ್ ಫಸ್ಟ್ ಆರ್ ಸೆಕೆಂಡ್ ಅಥವಾ PUC ಅಂತವ್ರು ಬರೀಬೇಕಾಗುತ್ತೆ, ಅಥವಾ ನೆಕ್ಸ್ಟ್ ಲಾಸ್ಟ್ ಪ್ರೀವಿಯಸ್ 1 ಆರ್ KE KPS ಕನ್ನಡ ಬರೆದು ಪಾಸ್ ಆಗಿದ್ರೆ ಕಡ್ಡಾಯ ಕನ್ನಡ, ಅವರಂತೂ ಬರೆಯೋ ನೆಸಿಟಿ ಇರಲ್ಲ. ಇದು ಕಡೆ ಬಿಟ್ಟಾಕಿ. ಲಿಖಿತ ಪರೀಕ್ಷೆ ಏನಿದೆ, ಈ ಒಂದು ಪೇಪರ್ ಸಂಬಂಧಪಟ್ಟಂತೆ GK ಪೇಪರ್ಗೆ 100 ಮಾರ್ಕ್ಸ್ 2/8. ಸೊ ಇವತ್ತಿಂದ ಲೆಕ್ಕ ಹಾಕೊಂಡು ನಿಮಗೆ 50 ದಿನ ಮ್ಯಾಕ್ಸಿಮಮ್ ಸಿಗೋದಷ್ಟೇ. 1 ದಿನ 2 ದಿನ ಅಲ್ಲಿ ಇಲ್ಲಿ ಅದು ರಜಾ ಹಬ್ಬ ಇದು ಅಂತ ಹೋದ್ರೆ 50 ದಿನ ಸಿಗುತ್ತೆ. ಸಿಲೆಬಸ್ ಏನಿದೆ, ಸಾಮಾನ್ಯ ಜ್ಞಾನ, GK, ಓಕೆ, ಅಲ್ಲಿ ವಿಜ್ಞಾನ, ಭೂಗೋಳ, ಇತಿಹಾಸ, ಭಾರತ ಸಂವಿಧಾನ, ರಾಷ್ಟ್ರೀಯ ಸ್ವಾತಂತ್ರ್ಯಕ್ಕೆ ಚಳುವಳಿಗೆ ಹೆಚ್ಚು ಒತ್ತು ಕೊಟ್ಟಿದ್ದಾನೆ. ಇತಿಹಾಸದಲ್ಲೇ ಬರುತ್ತೆ, ಬಟ್ ರಾಷ್ಟ್ರೀಯ ಸ್ವಾತಂತ್ರ್ಯ ಚಳುವಳಿ ಅಂತ ಕೊಟ್ಟಿದ್ದಾನೆ. ಸಿಂಪಲ್ ಆಗಿ ಕೊಟ್ಟಿದ್ದಾನೆ ಸಿಲೆಬಸ್. ಬಟ್ ಇಷ್ಟೇ ಸಿಂಪಲ್ ಸಿಲೆಬಸ್ ಒಳಗೆ ನಿಮ್ಗೆ ಇಲ್ಲಿ ಕರ್ನಾಟಕದ ಇತಿಹಾಸನೂ ಕೇಳ್ತಾನೆ, ಕರ್ನಾಟಕದ ಭೂಗೋಳದ ಪ್ರಶ್ನೆಗಳು ಬರುತ್ತೆ. ಓಕೆ, ಮತ್ತೆ ಮಾನಸಿಕ ಸಾಮರ್ಥ್ಯ, ನೈತಿಕ ಶಿಕ್ಷಣ ಒಳಗೊಂಡ ಸಾಮಾನ್ಯ ಅಧ್ಯಯನ. ನೋಡಿ, ಇದರಲ್ಲಿ ಸಾಮಾನ್ಯ ಅಧ್ಯಯನ ನಿಮ್ಗೆ ಕರೆಂಟ್ ಅಫೇರ್ ಕೂಡ ಇರುತ್ತೆ. ಓಕೆ, 100 ಕ್ವಶನ್ಸ್ 1.5 hour. ಸೊ ಈ ಸಿಲೆಬಸ್ಗೆ ನಿಮ್ಮ ಟೈಮ್ ಟೇಬಲ್ ಹೆಂಗಿರ್ಬೇಕು ಇಲ್ಲ ಎಲ್ಲ ಡಿಸ್ಕಸ್ ಮಾಡ್ತೀನಿ ಸ್ನೇಹಿತರೆ. ಟೈಮ್ ಟೇಬಲ್ ಹೆಂಗಿರ್ಬೇಕು, ಇದು 50 ಡೇಸ್ ಸ್ಟ್ರಾಟಜಿ ಅಲ್ವಾ. 50 ಡೇಸ್ ಟೈಮ್ ಟೇಬಲ್ ಹಿಂಗಿರ್ಬೇಕು. 50 ಡೇಸ್ ಟೈಮ್ ಟೇಬಲ್. ಈಗ ನೀವು ಬುಕ್ ಅಂತೂ ಓದಕ್ಕಾಗಲ್ಲ. ಯಾವ್ದಾದ್ರು ಈಗ ಇತಿಹಾಸ ತಗೊಂಡ್ರೆ ತುಂಬಾ ಜನ ಬುಕ್ ಇದೆ. ಎಲ್ಲ ಆಥರ್ಗಳ ಬುಕ್ ತಗೊಂಡು ಓದಕ್ಕಾಗತ್ತೆ ನಿಮ್ಗೆ. ಭೂಗೋಳ ಅದು ತುಂಬಾ ಜನ ಬರ್ದಿದ್ದಾರೆ. ಯಾವ್ದಾದ್ರು ಒಂದು ಬುಕ್ ತಗೊಂಡು ಈಗ ಈ ಒಂದು ಟೈಮ್ ಪೀರಿಯಡ್ ಓದಕ್ಕಾಗಲ್ಲ. ಬಟ್ ಇಲ್ಲಿ ನಾನು ನಿಮ್ಗೆ ಟೈಮ್ ಟೇಬಲ್ ಏನ್ ಕೊಡ್ತಾ ಇದೀನಲ್ಲ, ಬೈ ಕನ್ಸಿಡರಿಂಗ್ ವರ್ಕಿಂಗ್ ಅಂಡ್ ನಾನ್ ವರ್ಕಿಂಗ್. ಬೇಕಾದ್ರೆ ಇದು 10 hours ಮಾಡ್ಕೊಳ್ಳಿ, ನೋ ಪ್ರಾಬ್ಲಮ್. ಬಟ್ ನಾನು ಇಲ್ಲಿ 5 hours ವ್ಯಾಲ್ಯೂಯಬಲ್ ಆಗಿರ್ಬೇಕು. ವ್ಯಾಲ್ಯೂಯಬಲ್ ಅಂದ್ರೆ ಕ್ವಾಲಿಟಿ ರೀಡಿಂಗ್ ಇರಬೇಕು, ಕ್ವಾಲಿಟಿ. ಓಕೆ, ಅಂದ್ರೆ ಅಷ್ಟು ನೀವು ಕ್ಲೀನ್ ಆಗಿ 5 hours ಹೆಂಗ್ ಓದಿದೀನಿ ಅಂದ್ರೆ ನಿಮ್ಗೆ ಅರ್ಥ ಆಗಿರ್ಬೇಕದು. ಈಗ ಒಂದಿನ 24 hours ಓದ್ತೀನಿ ನಾನು ಅಂತ ಕೂತ್ಕೋತಾರೆ. ಸುಮ್ಮನೆ ಓದ್ಕೊಂಡು ಹೋಗೋದಲ್ಲ, ಕ್ವಾಲಿಟಿ ರೀಡಿಂಗ್ ಇರಬೇಕು. ನೀವೇನು ಓದಿದ್ರೆ ಅದನ್ನ ಏನ್ ಅರ್ಥ ಮಾಡ್ಕೊಂಡು ಅದ್ರ ರಿಲೇಟೆಡ್ ಏನೇ ಕ್ವಶನ್ಸ್ ಕೇಳಿದ್ರು ಆನ್ಸರ್ ಮಾಡೋ ಸ್ಥಿತಿಲಿ ಇರಬೇಕು, ಆ ತರ. ಸೊ ಹಂಗಾಗಿ ಇಲ್ಲಿ ವರ್ಕಿಂಗ್ ಅವರು ಇರ್ತಾರೆ, ಅಥವಾ ಬೇರೆ ಏನೋ ಮಾಡ್ತಾ ಇರ್ತಾರೆ, ಬಿಸ್ನೆಸ್ ಮಾಡ್ತಿರ್ತಾರೆ, ಅಥವಾ ಏನೋ ಬೇರೆ ಕಡೆ ಇನ್ನೊಂದೇನೋ. ಸೊ ಅಂತವ್ರನ್ನ ಕನ್ಸಿಡರ್ ಮಾಡ್ಕೊಂಡು ದಿನಕ್ಕೆ 5 hour 6 ಮಿನಿಮಮ್. ಇದು ನಾನು ಮಿನಿಮಮ್ ಹೇಳಿ ಹಾಕಿರೋದಿಲ್ಲ, ಮಿನಿಮಮ್ ಟೈಮ್. ಇದಕ್ಕಿಂತ ಕಮ್ಮಿ ನೋ, ನಾಟ್ ಅಟ್ ಆಲ್, ನೋ ಪಾಸಿಬಲೇ ಇಲ್ಲ. ಇದಕ್ಕೆ ಮಿನಿಮಮ್ 5 hour 10 hour ತನಕ ತಗೊಂಡು ಹೋಗ್ಬೇಕಾದ್ರೆ 10 hours ತನಕ ನೀವು ಓದ್ಬೋದು. 5 to 10 hours, ಇಟ್ ಡಿಪೆಂಡಿಂಗ್ ಅಪಾನ್ ಯುವರ್ ಕೆಪಾಸಿಟಿ. ಅವರು ಫಾಸ್ಟ್ ಓದ್ತಾರೆ, ತುಂಬಾ ಬೇಗ ಅರ್ಥ ಆಗುತ್ತೆ. ಅವ್ರು ನಿಧಾನಕ್ಕೆ ಓದಬೇಕು, ಅರ್ಥ ಆಗಲ್ಲ. ಸೊ ಅವ್ರ ಟೈಮಿಂಗು ಡಿಫ್ರೆಂಟ್. ಬಟ್ ಇಲ್ಲಿ ಮಿನಿಮಮ್ 5 hour ಕೊಡ್ಲೇಬೇಕು ದಿನಕ್ಕೆ. ಸೊ ಇತಿಹಾಸ ಸ್ವತಂತ್ರ ಚಳವಳಿಗೆ 10 hours ಸರ್. 10 ದಿನದಲ್ಲಿ ಮುಗ್ಸಾಕಾಗತ್ತೆ ಇತಿಹಾಸನ. ಈಗ ಓದಿಲ್ದೇ ಇರೋರು, ಈಗ ಓದಿರೋರು ಫೈನ್ ಸರ್, ರಿವಿಷನ್ ತರ ಆಗುತ್ತೆ, ಅವ್ರಿಗೆ ಗೊತ್ತಿರತ್ತ ಪಾಯಿಂಟ್ ಕ್ಯಾಚ್ ಮಾಡ್ಕೋತ. ಓದಿಲ್ದೇ ಇರೋ 10 hour ಆಗುತ್ತೆ. ಹೇಳ್ತೀನಿ, ಡೀಟೇಲ್ ಹೇಳ್ತೀನಿ. ಫಸ್ಟ್ ಇದು ನೋಡ್ಕೊಂಬಿಡಿ, ಟೈಮ್ ಟೇಬಲ್ ನೋಡ್ಕೊಂಬಿಡಿ. ಭೂಗೋಳ 5 hour 5 ದಿನ. ಸಂವಿಧಾನ 5 hour 10 days. ಯಾಕಂದ್ರೆ ಸಂವಿಧಾನ ಇಸ್ ವೆರಿ ಬಿಗ್ ಅಂಡ್ ಇತಿಹಾಸ ವೆರಿ ಬಿಗ್. ಹಾಗಾಗಿ ಮತ್ತೆ ಅಲ್ಲಿ ಸ್ವತಂತ್ರ ಚಳವಳಿ ಅಂತ ಬೇರೆ ಸಪರೇಟ್ ಆಗಿ ಕೇಳಿದ್ದಾನೆ. ಹಾಗಾಗಿ ಅದನ್ನ 10 days ಇಟ್ಟಿದ್ದೀನಿ ಸ್ನೇಹಿತರೆ. ಇನ್ನು ಅರ್ಥಶಾಸ್ತ್ರದ ಬಗ್ಗೆ ನಿಮ್ಗೆ ಕೇಳಿಲ್ಲ, ಬಟ್ ಬಜೆಟ್ ಓದ್ಕೊಳ್ಳಿ ಸರ್. ಎಕನಾಮಿಕ್ ಸರ್ವೆ, ಆರ್ಥಿಕ ಸಮೀಕ್ಷೆ ಬೇಕಾಗಿಲ್ಲ. ಬಜೆಟ್ ಯಾವುದು, ಕೇಂದ್ರ ಮತ್ತು ರಾಜ್ಯದ್ದು ಓದ್ಕೊಳ್ಳಿ. ಬಜೆಟ್ ಮಾತ್ರ ಓದ್ಕೊಳ್ಳಿ ಸಾಕು. ಓಕೆ, ಇನ್ನು ಸಾಮಾನ್ಯ ವಿಜ್ಞಾನಕ್ಕೆ ಬಂದ್ರೆ ಜನರಲ್ ಸೈನ್ಸ್ ಕೇಳ್ತಾನೆ ಸರ್. PCಗೆ ತುಂಬಾ ಇಂಪಾರ್ಟೆಂಟ್. ಬೇಸಿಕ್ಸ್ ಜನರಲ್ ಸೈನ್ಸ್ ಕೇಳ್ತಾನೆ ವಿತ್ ಸ್ಮಾರ್ಟ್ ವೇ ಆಫ್ ಸ್ಟಡಿ ಓದ್ಕೊಂಡ್ರೆ ಇನ್ನೂ ಒಳ್ಳೇದು. ಏನ್ ಸ್ಮಾರ್ಟ್ ವೇ ಸ್ಟಡಿ ಸರ್? ಈಗ ಫಾರ್ ಎಕ್ಸಾಂಪಲ್ ಮಲೇರಿಯಾಗೆ ವ್ಯಾಕ್ಸಿನ್ಸ್ ಬಗ್ಗೆ ಭಾರತದಲ್ಲೂ ಒಂದು ಇಂಡಿಜಿನಿಯಸ್ ವ್ಯಾಕ್ಸಿನ್ಸ್ ಕಂಡುಹಿಡಿದಿದ್ರು. ಇದ್ರ ಬಗ್ಗೆ ಕೇಳ್ಬೋದು. ಮಲೇರಿಯಾ ಅಂದ್ರೆ ಏನು, ಯಾವ್ದ್ರಿಂದ ಬರುತ್ತೆ ಅಂತ ಕೇಳ್ಬೋದು. ಅದನ್ನ ಸ್ಟ್ಯಾಟಿಕ್ ಆಗಿ ಕನ್ವರ್ಟ್ ಮಾಡಿದ್ರೆ ಎಕ್ಸಾಂಪಲ್ ಹೇಳಿದೆ ಅಷ್ಟೇ ನಿಮ್ಗೆ. ಓಕೆ, ಇನ್ನು ಕರೆಂಟ್ ಅಫೇರ್ಸ್ 1 year ಓದ್ಲೇಬೇಕು. ಇದು KE ಆದ್ರಿಂದ 1 year. KPSC ಯಾಕಂದ್ರೆ ನಿಮ್ಗೆ ಈಗ KSP ಕಂಡಕ್ಟ್ ಮಾಡ್ತಿಲ್ಲ ಎಕ್ಸಾಮ್, KEA ಕಂಡಕ್ಟ್ ಮಾಡ್ತಾ ಇರೋದು. ಓಕೆ, ಸೊ ಹಂಗಾಗಿ 1 year. KPS ಆದ್ರೆ 2 ವರ್ಷ ಓದ್ಬೇಕಾಗ್ತಿತ್ತು ಕರೆಂಟ್ ಅಫೇರ್. ಅವ್ನು 2 ವರ್ಷದಿಂದ ಕೇಳೋನ್ ಬೇಕು ಅಂತಾನೆ. ಕೇಳದೆ 1 3 4 ವರ್ಷ 2 ವರ್ಷದ್ದು. ಬಟ್ ಆ 3 4 ಕ್ವಶನ್ಗೋಸ್ಕರ ಇನ್ನೂ 1 year ಎಕ್ಸ್ಟ್ರಾ ಓದ್ಬೇಕಾಗಿತ್ತು. ಸೊ 1 year ಕರೆಂಟ್ ಅಫೇರ್ ಇಸ್ ಎನಫ್. ಲಾಸ್ಟ್ ಮೇ ಇಂದ ಓದ್ಕೊಳ್ಳಿ ಸಾಕು. ಮೇ, ಓಕೆ, ಏಪ್ರಿಲ್ ಮೇ. ಬೇಕಾದ್ರೆ ಲಾಸ್ಟ್ ಇಯರ್ ಜನವರಿದು ಓದ್ರೂ ಒಳ್ಳೇದೇ, ಏನು ತೊಂದರೆ ಇಲ್ಲ. ಓಕೆ, ಮೆಂಟಲ್ ಅಬಿಲಿಟಿ ಓಕೆ ಕೇಳಿದಾನ ಅವನು.
ಮಾನಸಿಕ ಸಾಮರ್ಥ್ಯ ಅಂತ 6 ಡೇಸ್ ಕೊಟ್ಟಿದ್ದೇನೆ ನೋಡಿ. ಇದೆಷ್ಟನ್ನು ಕೂಡ ನೀವು ಏನಿದೆ ಒಂದು 40 ದಿನದಲ್ಲಿ ನೀವು ಇದನ್ನ ಕವರ್ ಮಾಡಿದ್ರೆ 10 ದಿನ ರಿವಿಷನ್ ಇರಲೇಬೇಕು ಸರ್. 10 ದಿನ ರಿವಿಷನ್ ಇರಲೇಬೇಕು. ಯಾಕೆ 10 ದಿನ ರಿವಿಷನ್ ಇರಬೇಕು? 10 ಡೇಸ್ ರಿವಿಷನ್ಸ್ ನಾನು ಏನಕ್ಕೆ ಇಲ್ಲಿ 5-10 ಕೊಟ್ಟಿರೋದು ಅಂತಂದ್ರೆ, ಇಲ್ಲಿ ಏನ್ ಓದಿರ್ತೀರಲ್ಲ ಅದು 10 ಡೇಸ್ ಅಲ್ಲಿ ನೀವು 1 ಟೈಮ್ ಆರು ಸರಿ ಮಿನಿಮಮ್ 2 ಟೈಮ್ ರಿವಿಷನ್ ಆಗ್ಲೇಬೇಕು. ಅದರ್ವೈಸ್ ಇಟ್ಸ್ ನಾಟ್ ಪಾಸಿಬಲ್ ಟು ರಿಮೆಂಬರ್ ಇಟ್. ಸೊ ಹಾಗಾಗಿ 50 ಡೇಸ್ ಟೋಟಲ್ ಟೈಮ್ ಇದೆ ಸ್ನೇಹಿತರೆ. ಈ ತರ ನೀವು ಓದಬೇಕು. ಅಂಡ್ ಮಿನಿಮಮ್ ಇಲ್ಲಿ 5 ಅವರ್ಸ್ 10 ಡೇಸ್ ಕೊಟ್ಟಿರೋದು ನಾನು. ಅಂದ್ರೆ ಮಿನಿಮಮ್ 5 ಅವರ್ಸ್, ಮ್ಯಾಕ್ಸಿಮಮ್ ನೀವು ಬೇಕಾದ್ರೆ 10 ಅವರ್ಸ್ ತಗೊಳ್ಳಿ, 12 ಅವರ್ಸ್ ತಗೊಳ್ಳಿ, ಡಿಪೆಂಡಿಂಗ್ ಅಪಾನ್ ಯುವರ್ ಕಂಡೀಷನ್. ಅಂದ್ರೆ ವರ್ಕಿಂಗ್, ನಾನ್ ವರ್ಕಿಂಗ್, ಅಥವಾ ಯುವರ್ ಫಾಸ್ಟ್ ರೀಡಿಂಗ್ ಅಥವಾ ಸ್ಲೋ ರೀಡಿಂಗ್, ಬಟ್ ಕ್ವಾಲಿಟಿ ಟೈಮ್ ಆಫ್ ಇದು ರೆಡಿ ಇರಬೇಕು. ಓಕೆ ಸರ್, ಓಕೆ, ಇದಕ್ಕೆ ಏನು ಓದಬೇಕು? ಬುಕ್ ಅಂತೂ ಓದಕ್ಕಾಗಲ್ಲ ಇಷ್ಟು ದಿನದಲ್ಲಿ. ಹಾಗಾಗಿ ನೀವು ಸ್ಕೂಲ್ ಬುಕ್ಸ್ ಏನನ್ನು ಓದಬೇಕು ಅಂತ ಹೇಳ್ತೀನಿ. ಈಗ ಎಲ್ಲೇನು ನೋಟ್ಸ್ ಸಿಗುತ್ತೆ, ಏನನ್ನು ಓದಬೇಕು ಅಂತ ನೋಡಿ. ಒಬ್ಬರು ಕೋಚಿಂಗ್ ಹೋಗಿರ್ತೀರಾ, ನಿಮ್ ಕೋಚಿಂಗ್ ನೋಟ್ಸ್ ಇರುತ್ತೆ, ಎಸ್ ಓದ್ಕೊಳ್ಳಿ ಸ್ನೇಹಿತರೆ ನಿಮ್ಮ ಹತ್ರ ಇದ್ರೆ. ಓಕೆ, ಅಥವಾ ಬುಕ್ಸ್ ಗಳು ಓದಿ ನೀವು ಶಾರ್ಟ್ ನೋಟ್ಸ್ ಮಾಡ್ಕೊಂಡಿದ್ರೆ, ನೋಟ್ಸ್ ಇಲ್ಲ ಸರ್ ನಾನು ಬುಕ್ಸ್ ಮೊದಲೇ ಅಂದ್ರೆ ನಾನು 2 ವರ್ಷದಿಂದ ಪ್ರಿಪೇರ್ ಆಗ್ತೀನಿ, ಶಾರ್ಟ್ ನೋಟ್ಸ್ ಇದೆ, ಎಸ್ ದಟ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್. ಅದರ್ವೈಸ್ ಈಗ ಏನೂ ಓದಿಲ್ಲ ಸರ್ ನಾನು, ಅಥವಾ ನಾನು ಓದಿದ್ದೆ 2 ವರ್ಷದ ಮುಂಚೆ, ಈಗ ಏನು ಗೊತ್ತಿಲ್ಲ, ಮರ್ತೋಗಿದೆ. ಸ್ಕೂಲ್ ಬುಕ್ಸ್ ಓದಿ ಸ್ನೇಹಿತರೆ. ಸ್ಕೂಲ್ ಬುಕ್ಸ್ DSERT ಇದು ಸ್ಕೂಲ್ ಬುಕ್ಸ್ ಕರ್ನಾಟಕದ್ದು. ಇಟ್ ಇಸ್ ವೆರಿ ಇಂಪಾರ್ಟೆಂಟ್. ನೋಡಿ, ಇದಕ್ಕೆ ನಿಮ್ ಕ್ವಾಲಿಫಿಕೇಶನ್ ಕೇಳಿದಾನೆ, PUC ಕೇಳಿದಾನಲ್ಲ ಸ್ನೇಹಿತರೆ. ಅಂದ್ರೆ ಅಪ್ ಟು ನೀವು 10th ಅಂಡ್ ಫಸ್ಟ್ ಅಂಡ್ ಸೆಕೆಂಡ್ PUC ಇದು ಬುಕ್ಸ್ ಗಳನ್ನ ಓದ್ಕೊಂಡ್ರೆ ಸರಿ. ಇಂಗ್ಲಿಷ್ ಮಾಡೋರು ಇಂಗ್ಲಿಷ್ ಬುಕ್ ಓದ್ಕೊಳ್ಳಿ, ಕನ್ನಡ ಮಾಡೋ ಕನ್ನಡ ಬುಕ್. ಯಾಕಂದ್ರೆ ನಿಮಗೆ ಡೈರೆಕ್ಟ್ ಕ್ವಶನ್ಸ್ ಬರುತ್ತೆ, ಸೈನ್ಸ್ ರಿಲೇಟೆಡ್ ಡೈರೆಕ್ಟ್ ಕ್ವಶನ್ಸ್ ಬರುತ್ತೆ, ಇತಿಹಾಸದಲ್ಲಿ ಡೈರೆಕ್ಟ್ ಕ್ವಶನ್ಸ್ ಕೇಳ್ತಾನೆ. ಇದರಿಂದ ಹಂಗಂತ ಬರೀ ಇಷ್ಟರಲ್ಲೇ ಕ್ವಶನ್ ಕೇಳ್ತಾನೆ ಇಲ್ಲ, ಇಷ್ಟರಲ್ಲೇ ಕ್ವಶನ್ಸ್ ಬರಲ್ಲ. ಅಂದ್ರೆ ನಿಮ್ಗೆ ಬೇಸಿಕ್ಸ್ ಕವರ್ ಆಗುತ್ತೆ ಅಂತ ಅಷ್ಟೇ. ಈಗ ಫಾರ್ ಎಕ್ಸಾಂಪಲ್ ಸ್ಕೂಲ್ ಬುಕ್ಸ್ ಬಗ್ಗೆ ಮಾಹಿತಿ ಬೇಕಂದ್ರೆ ಒಂದ್ ನಿಮಿಷ ನಾನು ವೆಬ್ಸೈಟ್ಗೆ ಕರ್ಕೊಂಡು ಹೋಗ್ತೀನಿ ನಿಮಗೆ. ಸೊ ನೀವು ಒಂದು ವೆಬ್ಸೈಟ್ಗೆ ಹೋಗ್ಬಿಟ್ರೆ ಇಲ್ಲಿ ನೋಡಿ, ಕರ್ನಾಟಕ textbooks.karnataka.government.in ಅಂತಿದೆ. ಈ ವೆಬ್ಸೈಟ್ಗೆ ಹೋಗ್ಬಿಟ್ರೆ ಟೆಕ್ಸ್ಟ್ ಬುಕ್ಸ್ ಇಲ್ಲಿ 2026-27ರಲ್ಲಿ LKG, UKG, ಫಸ್ಟ್ ಕ್ಲಾಸ್, ಸೆಕೆಂಡ್ ಕ್ಲಾಸ್, ಈಗ 8th ಕ್ಲಾಸ್ ತನಕ ಇದೆ. ಒಂದು 6ರಿಂದ 10 ತನಕ ಓದಿ. ಓಕೆ, 6ನೇ ಕ್ಲಾಸಿಂದ 10. ಈಗ ಒಂದ್ ಯಾವ್ದಾದ್ರು ತಗೊಂಡ್ರೆ 8ನೇ ಕ್ಲಾಸ್ ಇಂಗ್ಲಿಷ್ ಮೀಡಿಯಂ ಬುಕ್ಸ್ ಇದೆ, ಕನ್ನಡ ಇದೆ. ಕನ್ನಡ ಬೇಕು ಅಂದ್ರೆ ಕನ್ನಡ ಇದೆ, ಇಂಗ್ಲಿಷ್ ಬೇಕು ಇಂಗ್ಲಿಷ್ ಮೇಲೆ ಕ್ಲಿಕ್ ಮಾಡಿ. ಕನ್ನಡ ಬೇಕು ಅಂದ್ರೆ ನಿಮಗೆ ಈಗ 8ನೇ ಕ್ಲಾಸ್ ಡೈಲಿ ಮ್ಯಾಥಮೆಟಿಕ್ಸ್ ಇದೆ, ಸೈನ್ಸ್ ಅಂಡ್ ಸೋಷಿಯಲ್ ಸೈನ್ಸ್ ಇದೆರಡು ನೋಡಿ. ಮ್ಯಾಥಮೆಟಿಕ್ಸ್ ಬೇಡ, ಸೈನ್ಸ್ ಅಂಡ್ ಸೋಷಿಯಲ್ ಸೈನ್ಸ್ ಪಾರ್ಟ್ 1 ಪಾರ್ಟ್ 2 ಇದನ್ನ ತಗೊಳ್ಳಿಕ್ ಓದಿ. ಇದನ್ನ ಚಿಕ್ಕ ಬುಕ್ಸ್ಗಳು, ಬೇಸಿಕ್ಸ್ ಕವರ್ ಆಗುತ್ತೆ, ಬೇಸಿಕ್ಸ್ ಅರ್ಥ ಆಗುತ್ತೆ. ಇದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ಇದನ್ನು ಓದಬಹುದು. ಇನ್ನು ಕೆಳಗೆ ಬಂದ್ರೆ ನಿಮಗೆ ಬೇರೆ ಬೇರೆ ಕ್ಲಾಸ್ 9, ಕ್ಲಾಸ್ 10, 6 to 10 ತನಕ ಓದಿವಿ. ಆಮೇಲೆ PUC ಇದು ಅಷ್ಟೇ. PUC ನೋಡಿ, ಈ PUB ಬೋರ್ಡ್ ಇದೆ. ಓಕೆ, ಸೊ ಇಲ್ಲೋಗಿ ನೀವು ಟೆಕ್ಸ್ಟ್ ಬುಕ್ ಗಳನ್ನ ತಗೊಂಡು ಸ್ನೇಹಿತರೆ ನೀವು ಯು ಕ್ಯಾನ್ ಪ್ರಿಪೇರ್ ಇಟ್. ಓಕೆ, ಯು ಕ್ಯಾನ್ ಪ್ರಿಪೇರ್ ಇಟ್ ಟೆಕ್ಸ್ಟ್ ಬುಕ್ಸ್. ಅರ್ಥ ಆಗ್ತಿದೆಯಲ್ಲ? ಸೊ ಇಲ್ಲಿ ಬಂದ್ರೆ ನೀವು ಏನ್ ಮಾಡ್ಬೇಕು, ಒಂದು ಶಾರ್ಟ್ ನೋಟ್ಸ್ ನಿಮ್ಮ ಹತ್ರ ಇದ್ರೆ ಅಥವಾ ನೀವು ಕೋಚಿಂಗ್ ಸೆಂಟರ್ ನೋಟ್ಸ್ ಇದ್ರೆ ಅದನ್ನು ರಿವಿಷನ್ ಮಾಡ್ಕೊಳ್ಳಿ. ಬುಕ್ಸ್ ಅಲ್ಲಿ ನೀವು ಶಾರ್ಟ್ ನೋಟ್ಸ್ ಮಾಡ್ಕೊಂಡ್ರೆ ಮಾಡ್ಕೊಳ್ಳಿ. ಅದರ್ವೈಸ್ ನೀವು DSERT ನಮ್ಮ ಸ್ಟೇಟ್ ಓಕೆ ಕ್ವಶನ್ ಏನು ಸ್ಕೂಲ್ ಬುಕ್ಸ್ ಇದೆ ಅದನ್ನು ಓದ್ಕೊಳ್ಳಿ. ಅದನ್ನು ಓದ್ಬೋದು. ನಾನು ನಿಮಗೆ ಕೊಟ್ಟಿರೋ ಟೈಮಿಂಗ್ ಏನಿದೆ 10 ಡೇಸ್ 5 ಡೇಸ್. ಓಕೆ, ಇದರಲ್ಲಿ ಆರಾಮಾಗಿ ಓದ್ಬೋದಾ? ನಿಮಗೆ ಏನ್ ಓದ್ಬೇಕು ಅಂತ ಗೊತ್ತಾಯ್ತಾ? ಎಲ್ಲಿ ಓದ್ಬೇಕು ಅಂತ ಗೊತ್ತಾಯ್ತಾ ಸ್ನೇಹಿತರೆ? ಎಸ್ ಸರ್. ನೆಕ್ಸ್ಟ್ ಬರ್ತೀನಿ ಕರೆಂಟ್ ಅಫೇರ್ಸ್. 1 ಇಯರ್ ಕರೆಂಟ್ ಅಫೇರ್ಸ್ ಓದಲೇಬೇಕು ಸ್ನೇಹಿತರೆ. ಓಕೆ, 1 ಇಯರ್ ಇದು ಎಲ್ಲ ಸಬ್ಜೆಕ್ಟ್ಸ್ ಓದ್ಬೇಕು. ಓಕೆ, ಇಲ್ಲಿ ಏನ್ ನಿಮಗೆ ಇತಿಹಾಸಕ್ಕೆ ಸಪರೇಟ್ ಬುಕ್ಗಳು ಹಂಗಿರಲ್ಲ. ಇಲ್ಲಿ ನಿಮಗೆ ವಿಜ್ಞಾನ ಮತ್ತೆ ಸಮಾಜ ವಿಜ್ಞಾನ ಅಂತ ಬುಕ್ಸ್ ಬರ್ತವೆ. ನಿಮಗೆ ಸ್ಕೂಲ್ ಬುಕ್ಸ್ ಹಂಗೆ ಬರೋದು, ವಿಜ್ಞಾನ ಮತ್ತೆ ಸಮಾಜ ವಿಜ್ಞಾನ. ಸೊ ಅದ್ರಲ್ಲಿ ಪಾರ್ಟ್ 1 ಪಾರ್ಟ್ 2 ಇರುತ್ತೆ 8ನೇ ಕ್ಲಾಸ್ ಮೇಲೆ. ಅದಕ್ಕಿಂತ ಮುಂಚೆ 6, 7 ನಿಮ್ಗೆ ಪಾರ್ಟ್ 1 ಸಿಗುತ್ತೆ. ಸೊ ಅದಷ್ಟು ಕೂಡ 10ನೇ ಕ್ಲಾಸ್ ತನಕ ಮತ್ತೆ ಫಸ್ಟ್ PU ಸೆಕೆಂಡ್ PU ಓದ್ಕೊಂಡು ಸರ್. ಇನ್ನು ಕರೆಂಟ್ ಅಫೇರ್ಸ್, ಯಾಕಂದ್ರೆ ಈಗ ಇರೋ ಟೈಮಿಂಗ್ ಅಲ್ಲಿ ಏನು ಓದ್ಬೇಕು ಅದನ್ನ ಹೇಳ್ತಾ ಇದ್ದೀನಿ. ಏನೂ ಗೊತ್ತಿಲ್ಲ ಅನ್ನೋರ್ಗೆ, ಈಗ ಎಲ್ಲೋ 2 ವರ್ಷದಿಂದ ಪ್ರಿಪೇರ್ ಆಗಿದೆ, ಬಿಟ್ಬಿಟ್ಟಿದೆ, ಮರ್ತೋಗಿದೆ, ನಿಮ್ಮ ಹತ್ರ ಏನೂ ಇಲ್ಲ, ಬುಕ್ಸ್ ಇಲ್ಲ, ನೋಟ್ಸ್ ಇಲ್ಲ, ಏನೂ ಇಲ್ಲ. ಓಕೆ, ಕರೆಂಟ್ ಅಫೇರ್ಸ್ 1 ಇಯರ್ ಓದ್ಲೇಬೇಕು. ಕರೆಂಟ್ ಅಫೇರ್ಗೆ ಮ್ಯಾಗ್ಝಿಮ್ ಸರ್, ಕರೆಂಟ್ ಅಫೇರ್ಗೆ ತುಂಬಾ ಇದೆ ಸರ್. ಮ್ಯಾಗ್ಝಿಮ್ಗೆ ಸ್ಪರ್ಧಾ ಡ್ಯಾಶ್ ಅಂತ ಬರ್ದ್ಬಿಡ್ತೀನಿ ಇಲ್ಲಿ. ಓಕೆ, ಸ್ಪರ್ಧಾ ಡ್ಯಾಶ್, ಕಾಂಪಿಟೇಷನ್ ಜಾಸ್ತಿ. ಸ್ಪರ್ಧಾ ಅಂತಾನೆ ಮುಂದೆ ವಿಜೇತ ಅಂತ ಇಟ್ಕೊಂಡಿದ್ದಾರೆ, ಸ್ಪರ್ಧಾ ಚೈತ್ರ ಅಂತ ಇಟ್ಕೊಂಡಿದ್ದಾರೆ, ಸ್ಪರ್ಧಾ ಅರಿವು ಅಂತ ಇಟ್ಕೊಂಡಿದ್ದಾರೆ. ಯಾರ್ದು ಬೇಕಾದ್ರೂ ತಗೊಂಡು ಓದಿ. ನಿಮಗೆ ಕರೆಂಟ್ ಅಫೇರ್ಸ್ ಅಥವಾ ಕೋಚಿಂಗ್ಸ್ ಯಾವ್ದಾದ್ರು ಇದೆಯಾ ಅದನ್ನ ತಗೊಂಡು ಓದಿ. ಅಥವಾ ನಾನು ಹೇಳ್ತೀನಿ, ನಿಮ್ಮ ಹತ್ರ ಏನೂ ಇಲ್ಲ ಅಂದ್ರೆ ಕೊನೆಗೆ ನಮ್ಮ ಚಾನಲ್ ಇದೆ ಹೇಳ್ತೀನಿ, ಅದ್ರ ಬಗ್ಗೆ ಕಂಪ್ಲೀಟ್ ಡೀಟೇಲ್ ಕೊಡ್ತೀನಿ, ವಿತ್ PDF ಇರೋದು ಕೊಡ್ತೀನಿ. ಓಕೆ, ಎವ್ರಿಥಿಂಗ್ ಇಸ್ ಫ್ರೀಲಿ ಅವೈಲಬಲ್. ಓಕೆ, ಅದ್ರ ಬಗ್ಗೆ ಹೇಳ್ತೀನಿ. ನೀವು ಯಾವ್ದು ಕಂಫರ್ಟಬಲ್ ಅಂದ್ರೆ ಏನಕ್ಕೆ ಹೇಳ್ತಾ ಇದೀನಿ ಅಂದ್ರೆ, ತುಂಬಾ ಜನ ಅದನ್ನ ಫಾಲೋ ಮಾಡ್ಕೊಂಡ್ ಬಂದಿರ್ತಾರೆ, ಅದು ತಗೊಂಡ್ಬಿಟ್ಟಿರ್ತೀರಾ. ಎಸ್, ಓದಿ ಸರ್. ಯಾವುದೇ ಬುಕ್ಕು ಕೆಟ್ಟದು, ಯಾವುದೇ ಬುಕ್ಕು ಒಳ್ಳೇದು ಕೆಟ್ಟದು ಅಂತಿಲ್ಲ, ಎಲ್ಲದರಲ್ಲೂ ಇನ್ಫಾರ್ಮೇಶನ್ಸ್ ಇರ್ತದೆ. ಓಕೆ, ಕಂಫರ್ಟಬಲ್. ಒಬ್ರಿಗೆ ಒಂದೊಂದು ಇಷ್ಟ ಆಗುತ್ತೆ, ಒಬ್ರು ಒಂದೊಂದು ಇಷ್ಟ ಆಗಲ್ಲ ಅಷ್ಟೇ. ಇನ್ನೂ ನಾನು ಡೀಟೇಲ್ ಆಗಿ ಹೋಗ್ಬೇಕು ಅಂದ್ರೆ ಸ್ಮಾರ್ಟ್ ಸ್ಟಡಿ ಮಾಡಿ ಸರ್. ನಾನು ಏನಕ್ಕೆ ಗೊತ್ತಾ, ನಾನು ನಿಮ್ಗೆ ಹೇಳೋದು, ಈ ಕರೆಂಟ್ ಅಫೇರ್ ಮ್ಯಾಗಝಿನ್ಸ್ ಆಗಿರ್ಬೋದು, ಓಕೆ,
ಬೇರೆ ಬೇರೆ ಕಡೆ ನೀವು ಈಗ ಪ್ರೀವಿಯಸ್ ಇಯರ್ ಕ್ವಶನ್ಸ್ ಪೇಪರ್ ಸಾಲ್ವ್ ಮಾಡಬೇಕು ಅಂತ ಹೇಳ್ತೀನಿ. ಇದಿಷ್ಟು ಮುಗಿಸಿ ಪ್ರೀವಿಯಸ್ ಇಯರ್ ಯಾವುದು ಸರ್, KA ಪ್ರೀವಿಯಸ್ ಇಯರ್ ಅಂದ ತಕ್ಷಣ PC ಇದಲ್ಲ, PC KSV ಬಿಟ್ಟು ಹಾಕಿ KA ಪ್ಯಾಟರ್ನ್, KA ಕಂಡಕ್ಟ್ ಮಾಡ್ತಾ ಇರೋದು ಲಾಸ್ಟ್ 3 to 4 years 5 years ಇಂದ KA ಅಲ್ಲಿ ಏನು ನಿಮಗೆ ಇದು ಕೂಡ ನಿಮಗೆ ಆಲ್ ಸಬ್ಜೆಕ್ಟ್ಸ್ KA ಪ್ರೀವಿಯಸ್ ಸಿಗ್ತದೆ ಬುಕ್ ಕೂಡ. ನಿಮಗೆ ಉನ್ನತಿ ಪಬ್ಲಿಕೇಶನ್ಸ್ ಇದೆ, ಚಾಣಕ್ಯದವ್ರದ್ದಿದೆ, ಆಮೇಲೆ ಕ್ರಿಯೇಟಿವ್ ಐಎಸ್ದವ್ರದ್ದಿದೆ, ಸ್ವಪ್ನದಲ್ಲಿದೆ. ಓಕೆ, ತುಂಬಾ ಯಾರಿದೆ, ನನಗೆ ಇವ್ರದ್ದು ಅಂತ ಹೇಳಿಲ್ಲ. ನಾಟ್ ಮಾರ್ಕೆಟಿಂಗ್ ಎನಿ ಬುಕ್ಸ್ ಇಯರ್, ನಾನು ಮಾರ್ಕೆಟಿಂಗ್ ಮಾಡ್ತಾ ಇಲ್ಲ. ಓಕೆ, ಯಾವ್ದಾದ್ರು ತಗೊಳ್ಳಿ, ನಿಮ್ ಕಂಫರ್ಟಬಲ್ ಹೋಗಿ ಬುಕ್ ಅಂದಿಲ್ಲಿ ತಗೋಬಹುದು. ಯಾಕೆ ನಾನು ಏನಕ್ಕೆ ನಮ್ಮ ಚಾನಲ್ ಬಗ್ಗೆ ಹೇಳ್ತೀನಿ ಅಂತ ಹೇಳ್ತೀನಿ ನೋಡಿ. ಈಗ ಫಾರ್ ಎಕ್ಸಾಂಪಲ್, ಈಗ ಇಲ್ಲಿ ಕರೆಂಟ್ ಅಫೇರ್ ಓದಿರ್ತೀರ ಸರ್, ಅದ್ರ ಸ್ಟ್ಯಾಟಿಕ್ ಬಗ್ಗೆನೂ ಗೊತ್ತಿರಬೇಕು. ಸ್ಮಾರ್ಟ್ ಸ್ಟಡಿ ಅಂದ್ರೆ ಹಂಗೆ. ಈಗ ಫಾರ್ ಎಕ್ಸಾಂಪಲ್, ಈಗ ಸುಪ್ರೀಂ ಕೋರ್ಟ್ ನ್ಯಾಯಾಧೀಶರು 33 ಇರೋದು 37 ಜಡ್ಜಸ್ ನ ಇನ್ಕ್ರೀಸ್ ಮಾಡಿದ್ರು. ಸುಪ್ರೀಂ ಕೋರ್ಟ್ ಜಡ್ಜಸ್ ನ ಯಾರು ಸರ್, ನಮ್ಮ ಪ್ರೆಸಿಡೆಂಟ್ ಇನ್ಕ್ರೀಸ್ ಮಾಡಿದ್ರು ಸುಪ್ರೀಂ ಕೋರ್ಟ್, ಎಕ್ಸ್ಕ್ಲೂಡಿಂಗ್ CJ ಸೇರಿದ್ರೆ 38 ಆಗುತ್ತೆ. ಈಗ ಸುಗ್ರೀವಾಜ್ಞೆ ಅಂದ್ರೆ ಗೊತ್ತಿರಬೇಕು. ನಿಮ್ ಕರೆಂಟ್ ಅಫೇರ್ ಅಲ್ಲಿ ಅದಿರುತ್ತಾ ಡೀಟೇಲ್, ಅದಿದ್ರೆ ಫೈನ್. ನೀವು ತಗೊಳ್ಳೋ ಬುಕ್ ಅಲ್ಲಿ ಸುಗ್ರೀವಾಜ್ಞೆ ಓಡಿಸಿದ್ರು ಅಂತ ಕರೆಂಟ್ ಅಫೇರ್ ಮಾತ್ರ ಕವರ್ ಮಾಡಿ, ಸುಗ್ರೀವಾಜ್ಞೆ ಅಂದ್ರೇನು, ಅದು ಯಾವಾಗ ಓಡಿಸ್ತಾರೆ, ಅದು ಹೊರಡಿಸಿದ ಮೇಲೆ 6 week ಒಳಗೆ ಪಾರ್ಲಿಮೆಂಟ್ ಸಂಸತ್ತು ಸೇರಿದ ಮೇಲೆ ಅದನ್ನ ಪಾಸ್ ಮಾಡಬೇಕು, ಇಲ್ಲಾಂದ್ರೆ ಸುಗ್ರೀವಾಜ್ಞೆ ನಿಂತ್ಕೊಳ್ಳಲ್ಲ, ಯಾವ ಆರ್ಟಿಕಲ್ ಅಲ್ಲಿ ಬರುತ್ತೆ. ಸೊ ಇವೆಲ್ಲ ನಿಮಗಿದ್ಯಾ, 123 ಇವೆಲ್ಲ ಇದೆಯಾ, ಅವೆಲ್ಲ ಇದ್ರೆ ಫೈನ್. ಅವೆಲ್ಲ ಇಲ್ಲ ಅಂದ್ರೆ ದಟ್ ಇಸ್ ವೇಸ್ಟ್ ಅಂತ ನಾನು ಒನ್ಸ್ ಅಗೇನ್ ನಾನು ಅದನ್ನೇ ಹೇಳ್ತಾ ಇರೋದು. ಸ್ಮಾರ್ಟ್ ಸ್ಟಡಿ ಅಂದ್ರೆ ಈಗ ನೀವು ಕರೆಂಟ್ ಅಫೇರ್ ಒಂದ್ ಕಡೆ ಕೇಳಬಹುದು, ಈಗ ಸುಗ್ರೀವಾಜ್ಞೆ ಬಗ್ಗೆ ಈ ಜಡ್ಜಸ್ ಇನ್ಕ್ರೀಸ್ ಮಾಡಿರೋದು ಕೇಳಬಹುದು. ಬಟ್ ಅವನೇನ್ ಮಾಡ್ತಾನೆ ಗೊತ್ತಾ ನಿಮ್ಗೆ, ಈ ಸುಗ್ರೀವಾಜ್ಞೆ ಇಟ್ಕೊಂಡು ಸ್ಟ್ಯಾಟಿಕ್ ಜಿಕೆ ಕಳ್ತಾನೆ. ಸಂವಿಧಾನದ ಈಗ ಫಾರ್ ಎಕ್ಸಾಂಪಲ್ ಒಂದ್ ಎಕ್ಸಾಂಪಲ್ ಕೊಟ್ಟೆ ನಿಮ್ಗೆ, ಇತಿಹಾಸ ತಗೋತೀನಿ. ಈಗ ನೋಡಿ, ಇತಿಹಾಸದ್ದು ನಮ್ಮ ನೆದರ್ಲ್ಯಾಂಡ್ ಹೋಗಿದ್ರು, 5 nations ಟೂರ್ಗೆ ಹೋಗಿದ್ರು. ಯಾರು ಸರ್, ನೇಷನ್ ಟೂರ್ಗೆ PM ಪ್ರಧಾನಮಂತ್ರಿಗಳು. ನೆದರ್ಲ್ಯಾಂಡ್ ಅಲ್ಲಿ ನಮಗೆ 21+3 ತಾಮ್ರ ಫಲಕಗಳನ್ನ ಕೊಟ್ರು. ತಾಮ್ರ ಫಲಕ ಕೊಟ್ರು ಅಲ್ವಾ. ಇದು ಕರೆಂಟ್ ಅಫೇರ್ ಓದ್ತೀರಾ, ಕರೆಂಟ್ ಅಫೇರ್ ಕೊಟ್ಟಿರ್ತಾನೆ. ಬಟ್ ಇಲ್ಲಿ ಯಾರ್ದು ಇದಕ್ಕೆ ಯಾವ ಕಾಲದ್ದು, ಚೋಳರ ಕಾಲದ್ದು. ಚೋಳ ಅಂದ ತಕ್ಷಣ ನಿಮ್ಗೆ ಏನಾಗ್ಬೇಕು, ಯಾವ ಚೋಳ, ರಾಜರಾಜೇಂದ್ರ ಚೋಳ ಮತ್ತೆ ಕುಲತುಂಗ ಚೋಳ ಅವರ ಬಗ್ಗೆ ಅದರಲ್ಲಿ ಇರ್ತಕ್ಕಂಥದ್ದು ಸಂಸ್ಕೃತದಲ್ಲೂ ಇದೆ, ತಮಿಳಲ್ಲೂ ಇದೆ. ಸಂಸ್ಕೃತದಲ್ಲಿ ಏನಾಗುತ್ತೆ, ತಮಿಳಲ್ಲಿ ಏನಾಗುತ್ತೆ, ಮತ್ತೆ ಯಾವ ದತ್ತಿ ಬಗ್ಗೆ ಮಾತಾಡುತ್ತೆ, ಇವೆಲ್ಲ ಇದೆಯಲ್ಲ, ಇವೆಲ್ಲ ಡೀಟೇಲ್ ಕೊಟ್ಟಿದ್ರೆ ದಟ್ಸ್ ಕರೆಂಟ್ ಅಫೇರ್ ಇಸ್ ಫೈನ್. ನೀವೇನ್ ತಗೊಂಡಿದ್ದೀರಾ ದಟ್ಸ್ ಫೈನ್. ಅದಿಲ್ಲ ಅಂದ್ರೆ ಅದನ್ನೇ ಹೇಳ್ತಾ ಇರೋದು ಸ್ನೇಹಿತರೆ, ಕರೆಂಟ್ ಅಫೇರ್ ಜೊತೆಗೆ ಆ ಕರೆಂಟ್ ಅಫೇರ್ ನ ಸ್ಟ್ಯಾಟಿಕ್ ಪೋರ್ಷನ್ ಕವರ್ ಆಗ್ಬೇಕು ನಿಮ್ಗೆ. ಅದನ್ನ ಸ್ಮಾರ್ಟ್ ಸ್ಟಡಿ ಅಂತೀವಿ. ಹಂಗೆ ನಿಮ್ಗೆ ಬರೋದು ಕರೆಂಟ್ ಅಫೇರ್ಗೂ ಮತ್ತೆ ನಿಮ್ಗೆ ಸ್ಟ್ಯಾಟಿಕ್ ಕ್ವಶನ್, ಇತಿಹಾಸ ಪ್ರಶ್ನೆ ಹೆಂಗ್ ಬರ್ತಾರೆ ಹಿಂಗ್ ಬರ್ತಾರೆ. ಈಗ ಸಂವಿಧಾನದ್ದು ನಿಮಗೆ ಈಗ ತಮಿಳ್ನಾಡಲ್ಲಿ ರಾಜ್ಯಪಾಲರು 1-2 ಸಲ ಜೋಸೆಫ್ ವಿಜಯ್ ಅವ್ರನ್ನ ಕಳಿಸಿದ್ರು ವಾಪಸ್ಸು. ಹಾಗಾದ್ರೆ ರಾಜ್ಯಪಾಲರ ಅಧಿಕಾರ ಏನು, ರಾಷ್ಟ್ರಪತಿಗಳಿಗೆ ಅದು ಸಂಬಂಧಪಟ್ಟದ ಅಧಿಕಾರ ಏನು. ಈಗ ವುಮೆನ್ ಕಮಿಟಿ, ಪಾರ್ಲಿಮೆಂಟರಿ ಕಮಿಟಿ, ಸಂಸದೀಯ ಸಮಿತಿನ ರಚನೆ ಮಾಡಿದ್ರು. ಯಾವುದು, ಮಹಿಳೆಯರಿಗೆ ಸಂಬಂಧಪಟ್ಟಂತೆ. ದಿಸ್ ಇಸ್ ವೆರಿ ಇಂಪಾರ್ಟೆಂಟ್. ವಾಟ್ ಇಸ್ ದಿಸ್, ಯಾವ್ದ್ರಲ್ಲಿ ಏನಿರುತ್ತೆ ನೋಡಿ. ಹಿಂಗೆ ಇದನ್ನ ಸ್ಟ್ಯಾಟಿಕ್ ಪೋರ್ಷನ್ ಕನ್ವರ್ಟ್ ಮಾಡ್ತಾನೆ, ಸ್ಟ್ಯಾಟಿಕ್ ಜಿಕೆ ಆಗಿ. ಹಂಗಾಗಿ ಸ್ಮಾರ್ಟ್ ಸ್ಟಡಿ ಇಂಪಾರ್ಟೆಂಟ್. ಮತ್ತೆ ಪ್ರೀವಿಯಸ್ ಇಯರ್ ಕ್ವಶನ್ಸ್ ನಾನು ನಿಮ್ಗೆ ಅದೇ ಹೇಳಿದೆ. ಈಗ ಪ್ರೀವಿಯಸ್ ಇಯರ್ ಕ್ವಶನ್ಸ್ ಅಲ್ಲಿ ನಿಮ್ಗೆ ಪ್ರೀವಿಯಸ್ದು ಕರೆಂಟ್ ಅಫೇರ್ ಬೇಕಾಗಿಲ್ಲ. ಈ ಪ್ರೀವಿಯಸ್ ಅಲ್ಲಿ ಸಬ್ಜೆಕ್ಟ್ಸ್ ವೈಸ್ ಎಲ್ಲಾ ಸಬ್ಜೆಕ್ಟ್ ಕರೆಂಟ್ ಪ್ರೀವಿಯಸ್ ಇಯರ್ ಕ್ವಶನ್ಸ್ KA ಅದು ಎಲ್ಲ, ಅದು ಗ್ರೂಪ್ C ಆಗ್ಲಿ, ಗ್ರೂಪ್ B ಆಗ್ಲಿ ಓದ್ಕೋಬೇಕು ಬೇಕು. ಈಗಿನ ಪ್ಯಾಟರ್ನ್ ಬಗ್ಗೆ ಅದನ್ನ ಅದೇ ರೀತಿ ಕೇಳ್ತಾನೆ. ನಿಮ್ PUC ಲೆವೆಲ್ ಇದು ಅಂತ ಅನ್ಬಿಟ್ಟು ನಿಮ್ಗೆ ತುಂಬಾ ಈಸಿ ಏನ್ ಕೊಟ್ಬಿಡಲ್ಲ. 3000 ಚಿಲ್ಡ್ರೆ ಇದು ಲಕ್ಷಾಂತರ ಜನ ಅಪ್ಲೈ ಮಾಡ್ತಾರೆ, ಕಾಂಪಿಟೇಷನ್ ಜಾಸ್ತಿ. ಕ್ವಶನ್ ಪೇಪರ್ ಲೆವೆಲ್ ಕೂಡ ಟಫ್ ಇರುತ್ತೆ ಸ್ನೇಹಿತರೆ. SDA ತಗೋತೀನಿ, SDA ನೋಡಿ ಈ ವರ್ಷ 2026 KE SDA ಕ್ವಶನ್ ಪೇಪರ್ ತೆಗೆದು ನೋಡಿದ್ರೆ ನಿಮ್ಗೆ ಗೊತ್ತಾಗುತ್ತೆ. ಲಾಸ್ಟ್ 3 months ಬ್ಯಾಕ್ ಅದನ್ನು ಕೂಡ ಸಾಲ್ವ್ ಮಾಡಿದೀನಿ. ಓಕೆ, ಸೊ ಹಂಗಾಗಿ ಇಲ್ಲಿ ಪ್ರೀವಿಯಸ್ ಅವ್ರು ಓದ್ಬೇಕಾದ್ರು ಅಷ್ಟೇ. ಈಗ ಯಾವ್ದಾರು ಒಂದು ಸಬ್ಜೆಕ್ಟ್ಸ್ ಬಂದ್ರೆ ಅದಕ್ಕೆ ಈಗ ಕರೆಂಟ್ ಅಫೇರ್ ಏನಿದೆ ಅದನ್ನು ಕೂಡ ಜೊತೆಗೆ ಓದ್ಕೋಬೇಕು. ದಟ್ ಈಸ್ ಕಾಲ್ಡ್ 360 ಡಿಗ್ರಿ ಪಾಯಿಂಟ್ ಆಫ್ ವ್ಯೂ ಅಂತ. ಅದನ್ನೇ ನಾವು ಯೂಟ್ಯೂಬ್ ಚಾನಲ್, ನಮ್ಮ ಚಾನಲ್ ಡಿಸ್ಕಸ್ ಮಾಡೋದು. ಅರ್ಥ ಆಗ್ತಿದೆಯಲ್ಲ. ಸಕ್ಸಸ್ ನೀವು ಪಡಿಬೇಕಂದ್ರೆ ಹಿಂಗ್ ಓದಬೇಕು ಸ್ನೇಹಿತರೆ. ಸೊ ಈಗ ನಾನು ನಿಮ್ಗೆ ಹೇಳೋದು, ಈ ಪ್ರೀವಿಯಸ್ ಇಯರ್ ಕ್ವಶನ್ಸ್ ನಾ ಹೇಳಿದೆ, ತುಂಬಾ ಪಬ್ಲಿಕೇಶನ್ಸ್ ಇದೆ. ನಾನು ಹೇಳಿದೆ ಪಬ್ಲಿಕೇಶನ್ ಯಾವುದೇ ಆತರ ತಗೊಳ್ಳಿ, ಓದ್ಕೊಳ್ತೀನಿ ಅಂದ್ರೆ ಓದ್ಕೊಳ್ಳಿ, ಫೈನ್. ನಿಮ್ಮ ಹತ್ರ ಇದ್ರೆ ಓದ್ಕೊಳ್ಳಿ, ಟ್ಯೂಷನ್ಸ್ ನೋಟ್ಸ್ ಇದ್ರೆ ಓದ್ಕೊಳ್ಳಿ. ಇಲ್ವಾ, ನನ್ಗೆ ಓದ್ಕೋಬೇಕು, ನೀವ್ ಏನ್ ಓದ್ಬೇಕು ಅಂತ ಹೇಳಿದೀನಿ. ಕರೆಂಟ್ ಅಫೇರ್ ಅಲ್ಲಿ ವಿತ್ ಸ್ಟ್ಯಾಟಿಕ್ ಕವರ್ ಮಾಡಿದ್ರೆ ದಟ್ ಇಸ್ ಫೈನ್. ಅಂದ್ರೆ ಆ ಸಬ್ಜೆಕ್ಟ್ಗೆ ತಕ್ಕಂತೆ ಅದರ ಒಂದು ಸ್ಟ್ಯಾಟಿಕ್ ಪೋರ್ಷನ್ ಇಂದ, ಸಂವಿಧಾನದಿಂದ, ಇತಿಹಾಸದಿಂದ, ಭೂಗೋಳದಿಂದ ಆ ಪ್ರಶ್ನೆಗೆ ಸಂಬಂಧಪಟ್ಟಂತೆ ಏನಿದೆ ಅನ್ನೋದ್ರ ಬಗ್ಗೆ ಡೀಟೇಲ್ ಆಗಿ ಕರೆಂಟ್ ಅಫೇರ್ ಜೊತೆ ಕೊಟ್ಟಿದ್ರೆ ದಟ್ ಇಸ್ ಫೈನ್. ಹಂಗಿದ್ರೆ ಅಂತ ಬುಕ್ ನ ತಗೊಂಡು ಓದಿ. ಇಲ್ಲ ಅಂದ್ರೆ ಒನ್ ಸ್ಟಾಪ್ ಫಾರ್ ಆಲ್ ಸೊಲ್ಯೂಷನ್ ನಮ್ಮ ಚಾನಲ್ ಏನಿದೆ ಸರ್, ನಿಮ್ ಚಾನಲ್ ಅಲ್ಲಿ ನಾನು ಅದನ್ನೇ ಹೇಳ್ತಾ ಇರೋದು. ಈಗ
2 months 50 days ಏನ್ ಟೈಮ್ ಇದೆ, ಬುಕ್ ಓದಕ್ಕಾಗಲ್ಲ, ಸ್ಮಾರ್ಟ್ ಸ್ಟಡಿ ಮಾಡಬೇಕು. ಸೊ ದಟ್ಸ್ ವಾಟ್ ವಿ ಆರ್ ಡೂಯಿಂಗ್ ಹಿಯರ್. ನಮ್ಮ ಪ್ಲೇಲಿಸ್ಟ್ ಹೋದ್ರೆ ಕೆ ಎ ಲಾಸ್ಟ್ 1 year ಆಲ್ಮೋಸ್ಟ್ ಕೆ ಎ ತುಂಬಾ ಇದಾಗ್ತಿದೆಯಲ್ಲ, 1 year ಇಂದ KEL ಬಂದಿರತಕ್ಕಂತ ಪ್ಯಾಟರ್ನ್ KE ನಾನು ನಿಮ್ಗೆ ಹೇಳ್ತೇನೆ. ಇಲ್ಲಿ ಏನ್ ಹಾಕಿದೀನಿ, ಪ್ರೀವಿಯಸ್ ಇಯರ್ ಕ್ವಶನ್ ಮಾತ್ರ. ಈಗ ತುಂಬಾ ಜನ ಏನ್ ಮಾಡ್ತೀರಾ, ಕ್ರಾಶ್ ಕೋರ್ಸ್ ಅಂತ ಮಾಡ್ಬಿಡ್ತಾರೆ, ಹೊಟ್ಟೋಗ್ಬಿಡ್ತೀರಾ, ಅಥವಾ ಟೆಸ್ಟ್ ಸೀರೀಸ್ ಅಂತ ಮಾಡ್ಬಿಡ್ತಾರೆ. ಬಟ್ ಅಲ್ಲಿ ಮಾಡೆಲ್ ಪೇಪರ್, ತುಂಬಾ ಜನ ನಾನು ನೋಡ್ತಾನೆ ಯೂಟ್ಯೂಬ್ ಅಲ್ಲಿ ಮಾಡೆಲ್ ಪೇಪರ್ ಅಂತ ಹೇಳ್ಬಿಟ್ಟು ಡಿಸ್ಕಸ್. ನೋ, ಡೋಂಟ್ ಡಿಸ್ಕಸ್ ಮಾಡೆಲ್ ಪೇಪರ್. ಯು ಹ್ಯಾವ್ ಟು ಡಿಸ್ಕಸ್ ದ ಪ್ರೀವಿಯಸ್ ಇಯರ್ ಕ್ವಶನ್ಸ್ ಆಫ್ ದ ಏಜೆನ್ಸಿ. ಅಂದ್ರೆ KPSC ಮಾಡಿದ್ರೆ KPSC ಅದು, ಅಥವಾ KE ಅದಾದ್ರೆ KE ಅದು, ಆಯ್ತಾ. ಮಾಡಲ್ ನೋ, KE ಅದು ಕಂಪ್ಲೀಟ್. ಇದರಲ್ಲಿ ನಿಮಗೆ 60+ ವಿಡಿಯೋಸ್ ಇದೆ, ಮುಂದೆ ಬರುತ್ತೆ. ಈಗ ಕಂಪ್ಲೀಟ್ ಎಕ್ಸಾಮ್ ಆಗೋ ತನಕ ಇದೇ ಪ್ಲೇಲಿಸ್ಟ್ಗೆ ಹಾಕ್ತಾ ಹೋಗ್ತೀವಿ ನಾವು. ಇದು ಕಂಪ್ಲೀಟ್ KE ಪ್ಯಾಟರ್ನ್, KE ಕ್ವಶನ್ಸ್. ಇದ್ರಲ್ಲಿ ನಿಮ್ಗೆ ಬರೀ ಸ್ಟ್ಯಾಟಿಕ್ ಪ್ರೀವಿಯಸ್ ಇಯರ್ ಕ್ವಶನ್ಸ್ ಮಾತ್ರ ಅಲ್ಲ ಸ್ನೇಹಿತರೆ, ಪ್ಲಸ್ GK, ಸ್ಟ್ಯಾಟಿಕ್ GK, ಕರೆಂಟ್ ಅಫೇರ್ GK ಎಲ್ಲ ಕೂಡ ಡಿಸ್ಕಸ್ ಮಾಡ್ತೀವಿ. ಈಗ ಯಾವ್ದಾದ್ರು ಒಂದು ಪ್ರೀವಿಯಸ್ ಇಯರ್ ಕ್ವಶನ್ ಬಂದಿದ್ರೆ, ಈಗ ಕರೆಂಟ್ ಅಫೇರ್ ಅಲ್ಲಿ ಏನಾಗಿದೆ ಅದ್ರ ಬಗ್ಗೆ ಏನಾದ್ರು ಇದೆಯಾ, ಕರೆಂಟ್ ಅಫೇರ್ ಅಲ್ಲಿ ಅದ್ರ ಸಂಬಂಧಪಟ್ಟಂತೆ ಅದು ಕೂಡ ಅಪ್ಡೇಟ್ ಮಾಡ್ತೀವಿ ಇದರಲ್ಲಿ ನಿಮಗೆ. ಓಕೆ, ಹೋಗಿ ವಿಡಿಯೋ ನಂಬರ್ 1 ಇಂದ ನೋಡಿ, ನಿಮಗೆ ಗೊತ್ತಾಗುತ್ತೆ. ಸೊ ದಿಸ್ ಇಸ್ ದ ಮಾಸ್ಟರ್. ನಾನು ನಿಮ್ಗೀಗ ಈ ಒಂದು ಡೇಸ್ ಅಲ್ಲಿ ಏನ್ ಓದ್ಬೇಕು, ಬುಕ್ಸ್ ಓದ್ಕೊಳ್ಳಿ, ಓದಿಲ್ದೇ ಇರೋರು, ಅಥವಾ ನೋಟ್ಸ್ ಇದ್ರೆ ಓದ್ಕೊಳ್ಳಿ, ಕರೆಂಟ್ ಅಫೇರ್ ಓದ್ಕೊಳ್ಳಿ. ಪ್ರೀವಿಯಸ್ ಇಯರ್ ಕ್ವಶನ್ಸ್ ನಿಮ್ಮ ಹತ್ರ ಇಲ್ವಾ, ಬಿಟ್ಟಾಕಿದನ್ನ ನಮ್ಮ ಚಾನಲ್ಗೆ ಬನ್ನಿ. ಈ ಫಸ್ಟ್ ಇಂದ 3 ಪಾಯಿಂಟ್ಗಳು ನಿಮ್ಮ ಹತ್ರ ಏನಾರು ಇದ್ರೆ ಓದ್ಕೊಳ್ಳಿ. ಇಲ್ಲ ಅಂದ್ರೆ ನಾನು ಏನ್ ಹೇಳಿದೀನಿ ಅದನ್ನು ಓದ್ಕೊಳ್ಳಿ. ಕರೆಂಟ್ ಅಫೇರ್ಗೂ ಕೊಡ್ತೀನಿ, ಕರೆಂಟ್ ಅಫೇರ್ ನಿಮ್ಮ ಹತ್ರ ಇಲ್ವಾ ಬುಕ್ಸ್, ಅದಕ್ಕೂ ಕೊಡ್ತೀನಿ ನಾನು. ಓಕೆ, ಈ ಒಂದು ಆಮೇಲೆ ಬಂದು ಈ ವಿಡಿಯೋಸ್ಗಳನ್ನ ನೋಡಿ ನಿಮ್ಮನ್ನ ನೀವು ಟೆಸ್ಟ್ ಮಾಡಿ. ನಾವು ಆನ್ಸರ್ ಹೇಳಕ್ಕಿಂತ ಮುಂಚೆ ನೀವು ಪಾಸ್ ಮಾಡಿ ಆನ್ಸರ್ ಹೇಳಕ್ ಟ್ರೈ ಮಾಡಿ, ಆಗುತ್ತಾ ಅಂತ, ಓದಿರೋ ನಾನು ಸರಿನಾ ಅಂತ. ಇದರಲ್ಲಿ ಗ್ರೂಪ್ ಸಿ ಇಂದ ಹಿಡಿದು ವಿಲೇಜ್ ಅಕೌಂಟೆಂಟ್ ಹಿಡಿದು ಎಲ್ಲದಕ್ಕೂ ಅಪ್ಲೈ ಆಗ್ತಕ್ಕಂಥ ಕ್ವಶನ್ಸ್ಗಳು KE, ಕಂಪ್ಲೀಟ್ KE ಈ ಒಂದು ಪ್ಲೇ ಲಿಸ್ಟ್ ಪೇಪರ್ 1 GK ಕ್ವಶನ್ ಸರಣಿಗಳು. ಓಕೆ, ಇನ್ನು ಸಂವಿಧಾನ ನಾನು ನಿಮ್ಗೆ ಹೇಳಿದೆ, ಸಂವಿಧಾನ 5.5 ಗಂಟೆದು ಒಂದು ಮ್ಯಾರಥಾನ್ ವಿಡಿಯೋ ಇದೆ. ಇದೊಂದು ಓದ್ಕೊಂಬಿಡಿ, ನೀವು ಈ ವಿಡಿಯೋ ನೋಡ್ಕೊಂಬಿಡಿ ಸಾಕು. ಮತ್ತೆ ಕರೆಂಟ್ ಅಫೇರ್ಸ್ ಈಗೇನು ಅಪ್ಡೇಟ್ ಆಗಿದೆ ಲಾಸ್ಟ್ 2-3 years ಇಂದ ಸಂವಿಧಾನದ. ಈಗ ಫಾರ್ ಎಕ್ಸಾಂಪಲ್, ಈಗ ನಾನು ನಿಮ್ಗೆ ಹೇಳಿದೆ, ಇಲ್ಲಿ ಸಂವಿಧಾನಕ್ಕೆ ಸಂಬಂಧಪಟ್ಟಂತೆ ಏನು 131ನೇ ಬಿಲ್, ಓಕೆ, ಮಸೂದೆ ಫೇಲ್ ಆಯ್ತು. ಏನಿತ್ತು ಆ ಮಸೂದೆಯಲ್ಲಿ ಗೊತ್ತಿರಬೇಕು. 106ನೇ ತಿದ್ದುಪಡಿ, ಈ ಮಸೂದೆಗೆ ಸಂಬಂಧಪಟ್ಟಂತೆ 106ನೇ ಅಮೆಂಡ್ಮೆಂಟ್ ತಿದ್ದುಪಡಿ ಕಾಯ್ದೆ ಏನಿತ್ತು, ಆ ಕಾಯ್ದೆಯಲ್ಲಿ ಯಾವ ಒಂದು ಆರ್ಟಿಕಲ್ಸ್ ನ ಅದರಲ್ಲಿ ತಿದ್ದುಪಡಿಗೆ ಇಂಟ್ರೊಡ್ಯೂಸ್ ಮಾಡಿದ್ರು, ಆರ್ಟಿಕಲ್ಸ್ ವಿಧಿಗಳಿಗೆ ಏನ್ ಹೇಳುತ್ತೆ. ಓಕೆ, ಸೊ ಹೀಗೆ, ಸೊ ಇವೆಲ್ಲ ಕೂಡ ನಾವು ಡಿಸ್ಕಸ್ ಮಾಡ್ತೀವಿ ಸ್ನೇಹಿತರೆ. ಇದರಲ್ಲಿ ನಿಮ್ಗೆ ಸ್ಟ್ಯಾಟಿಕ್ ಕಂಪ್ಲೀಟ್ ಇರುತ್ತೆ ಸಂವಿಧಾನದ್ದು. ಇದಾದ್ಮೇಲೆ ಲಾಸ್ಟ್ 2-3 years ಇಂದ ಏನ್ ಅಪ್ಡೇಟ್ ಆಗಿದೆ ನಮ್ಮ ಈ ಸರಣಿಗಳನ್ನ ನೋಡಿದ್ರೆ ನಿಮ್ಗೆ ಸಿಕ್ಕೋಗುತ್ತೆ. ಇನ್ನು ಮೆಂಟಲ್ ಎಬಿಲಿಟಿ, ಹೇಗೆ ಮೆಂಟಲ್ ಎಬಿಲಿಟಿ ಏನ್ ಸರ್, KE ಪ್ಯಾಟರ್ನ್ ಓದ್ಕೋಬೇಕು. KE ನೀವು ಹಳೆ PC ಕ್ವಶನ್ ಪೇಪರ್ ಅಲ್ಲ ನಾನು ಹೇಳ್ತಿರೋದು, KE ಪ್ಯಾಟರ್ನ್. ಸೊ KE ನಾವು ಲಾಸ್ಟ್ 2023-22 ಏನ್ ಬಂದಿತ್ತು ಆ ಕ್ವಶನ್ ಒಂದು 50 ಕ್ವಶನ್ ಮ್ಯಾರಥಾನ್ ವಿಡಿಯೋ ಇದೆ. ಅದು ಇಲ್ಲ ಅಂದ್ರೆ ನಮ್ಮ ಈ ಪ್ಲೇ ಲಿಸ್ಟ್ ಅಲ್ಲೇ ಇದೆ. ನಿಮಗೆ ಮೆಂಟಲ್ ಎಬಿಲಿಟಿ ಕೂಡ ಈ ಪ್ಲೇ ಲಿಸ್ಟ್ ಅಲ್ಲಿ ಇದೆ. GK, ಓಕೆ, GK ಪ್ಲೇ ಲಿಸ್ಟ್ ಇದೆ. ನಾವು ಲಾಸ್ಟ್ 1 year ಇಂದ ಏನ್ ಮೆಂಟಲ್ ಎಬಿಲಿಟಿ ಬಂದಿದೆ, ಇದು 2023 ಆಯ್ತಲ್ಲ, ಇನ್ನು 24, 25, 26 ಏನ್ ಬಂದಿದೆ ಅದು ಕೂಡ ವಿಡಿಯೋ ಸರಣಿಗಳು ಇದೇ ಪ್ಲೇ ಲಿಸ್ಟ್ ಅಲ್ಲಿ ಹಾಕಿದೀವಿ. ಕಂಪ್ಲೀಟ್ ಅದೊಂದು ಪ್ಲೇ ಲಿಸ್ಟ್ ಸಾಕು ನಿಮ್ಗೆ ಆ ಪೇಪರ್ಗೆ. ಓಕೆ, ಫಸ್ಟ್ ಈ ಬುಕ್ಸ್ ಗಳನ್ನ ಓದ್ಕೋಬೇಕು. ಕರೆಂಟ್ ಅಫೇರ್ ಬರ್ತೀನಿ ಈಗ ಪುನಃ. ಕರೆಂಟ್ ಅಫೇರ್ ನಮ್ದು ಮಂತ್ಲಿ ಕರೆಂಟ್ ಅಫೇರ್ ಅಂತ ಸಪರೇಟ್ ಇದೆ. ಈಗ ನಾನು ನಿಮ್ಗೆ ಹೇಳಿದೆ, ಕರೆಂಟ್ ಅಫೇರ್ ನಮ್ದು ಮಂತ್ಲಿ ಒಂದಿದೆ, ವೀಕ್ಲಿ ಇದೆ ಸ್ನೇಹಿತರೆ. ಆ ಮಂತ್ಲಿ ಕರೆಂಟ್ ಅಫೇರ್ಗೂ ನಿಮ್ಗೆ ಪ್ಲೇ ಲಿಸ್ಟ್ ಲಿಂಕ್ ಕೊಡ್ತೀನಿ. ಓಕೆ, ಮ್ಯಾರಥಾನ್ ವಿಡಿಯೋ ಕೂಡ ಅಪ್ಲೋಡ್ ಮಾಡ್ತೀವಿ ಮುಂದೆ ಎಕ್ಸಾಮ್ ಹತ್ರ ಬರ್ಬೇಕಾದ್ರೆ. ಈ ವರ್ಷದ 2022, 25 ಮ್ಯಾರಥಾನ್ ವಿಡಿಯೋಗಳು ಮಾಡಿರೋದು ಕೂಡ ಇದೆ, 3 ತಿಂಗಳು 4 ತಿಂಗಳದು. ಆ ಲಿಂಕ್ಗಳನ್ನು ಕೂಡ ನಿಮ್ಗೆ ಈಗ ಏನ್ ಹೇಳ್ತೀನಿ ಎಲ್ಲ ಲಿಂಕ್ ಕೊಡ್ತೀನಿ ಡಿಸ್ಕ್ರಿಪ್ಷನ್ ಬಾಕ್ಸ್ ಸ್ನೇಹಿತರೆ. ಓಕೆ, GK ಸಂಬಂಧ. ಇನ್ನು ಬಜೆಟ್ಗೆ ನಮ್ದು ಕೇಂದ್ರ ರಾಜ್ಯ ಬಜೆಟ್ ಸಪರೇಟ್ ಪ್ಲೇ ಲಿಸ್ಟ್ ಇದೆ ಈ ವರ್ಷದ್ದು, ಹೋಗಿ ರೆಫರ್ ಮಾಡ್ಕೊಳ್ಳಿ ಕೇಂದ್ರ ರಾಜ್ಯ ಬಜೆಟ್. ಓಕೆ, ನಾನು ನೋಡಿ ನಿಮ್ಗೆ ಏನ್ ಸಿಲೆಬಸ್ ಇದೆ ಆ ಸಿಲೆಬಸ್ ಎಲ್ಲ ಸೋರ್ಸ್ ನಮ್ಮ ಯೂಟ್ಯೂಬ್ ಚಾನಲ್ ಅವೈಲೇಬಲ್ ಇದೆ. ನಿಮ್ಮ ಹತ್ರ ಇಲ್ಲ ಅಂದ್ರೆ ಓದ್ಕೊಳ್ಳಿ, ಇದ್ರೆ ಅದನ್ನ ಓದ್ಕೊಂಡು ಇದನ್ನ ರಿವಿಷನ್ ಮಾಡ್ಕೊಳ್ಳಿ. ರಿವಿಷನ್ ಅಂತ ಯೂಸ್ ಮಾಡಿ ನಮ್ಮ ಚಾನಲ್ನ, ಸೊ ದಟ್ ನಿಮಗೆ ಏನೇನ್ ಪ್ರಿಪೇರ್ ಆಗಿದ್ರೆ ನಿಮ್ಮ ಸ್ಟ್ಯಾಂಡ್ ಏನಿದೆ ಅಂತ ನಿಮಗೆ ಗೊತ್ತಾಗ್ಬಿಡುತ್ತೆ. ಓಕೆ, ಕರೆಂಟ್ ಅಫೇರ್ ನಾವು ವೀಕ್ಲಿ ಮಾಡ್ತೀವಿ, ವೀಕ್ಲಿ ಎಲ್ಲ ಡಿಸ್ಕಸ್ ಮಾಡ್ತೀವಿ, ಡೀಟೇಲ್ ಆಗಿ ಡಿಸ್ಕಸ್ ಮಾಡ್ತೀವಿ, ವಿತ್ ಸ್ಟ್ಯಾಟಿಕ್ ಡಿಸ್ಕಸ್ ಮಾಡ್ತೀವಿ. ಮಂತ್ಲಿ ಕರೆಂಟ್ ಅಫೇರ್ ಅಲ್ಲಿ ನೀವು ಬರೀ ಕರೆಂಟ್ ಅಫೇರ್ಸ್ ಇರುತ್ತೆ. ವೀಕ್ಲಿ ಕರೆಂಟ್ ಅಫೇರ್ ನಿಮಗೆ ನಾವು ಸ್ಟ್ಯಾಟಿಕ್ ಪೋರ್ಷನ್ ಡಿಸ್ಕಸ್ ಮಾಡ್ತೀವಿ. ಓಕೆ, ಹಾಗಾಗಿ ಅದನ್ನ ನೋಡಿ. ಈ ಎಲ್ಲ ಲಿಂಕ್ ಇದೆಯಲ್ಲ ಸ್ನೇಹಿತರೆ. ಮತ್ತೆ ಇದರದಾಗಿರ್ಬೋದು ಸ್ಕೀಮ್ಸ್ ಅಷ್ಟೊಂದು ಕೇಳಕ್ ಹೋಗಲ್ಲ, ಅದನ್ನ ನಾವು ಕರೆಂಟ್ ಅಫೇರ್ ಅಲ್ಲಿ ಕವರ್ ಮಾಡಿರ್ತೀವಿ. ಕರೆಂಟ್ ಅಫೇರ್ ಅಲ್ಲಿ ಯಾವ್ದಾದ್ರು ಡ್ಯಾಶ್ ಬೋರ್ಡ್ಸ್ಗಳು, ಯಾವ್ದಾದ್ರು ಪ್ಲಾಟ್ಫಾರ್ಮ್ಸ್ಗಳು, ಓಕೆ, ಇದೆಲ್ಲ ಲಾಂಚ್ ಆಗಿದೆ, ಯಾವ್ದಾದ್ರು ಹೊಸ ಸ್ಕೀಮ್ ಲಾಂಚ್ ಆಗಿದೆ, ಕರೆಂಟ್ ಅಫೇರ್ ಅಲ್ಲಿ ಕವರ್ ಆಗಿರುತ್ತೆ. ಅಷ್ಟು ಓದ್ಕೊಂಡ್ರೆ ಸಾಕು. ಸ್ಕೀಮ್ಸ್ ಇದೆ ಬೇರೆ ಪ್ಲೇ ಲಿಸ್ಟ್ ಬೇಡ. ನಾನು ಈ ಟೈಮಲ್ಲಿ ತುಂಬಾ ಇದನ್ನೆಲ್ಲ ನೀವು ರಿವಿಷನ್ಸ್ ಕೂಡ ಮಾಡಬೇಕು. ಸೊ ಈ ಪ್ಲೇ ಲಿಸ್ಟ್ಗಳು ಇದೆಲ್ಲ ಕೂಡ ಲಿಂಕ್ ಗಳನ್ನ ಕೊಡ್ತೀನಿ ಸ್ನೇಹಿತರೆ. ಅರ್ಥ ಆಗಿದೆ ಅನ್ಕೋತೀನಿ ನಿಮ್ಗೆ ಏನೇನು ಓದ್ಬೇಕು. ಮತ್ತೆ ಬುಕ್ಸ್ ನ ಆಲ್ರೆಡಿ ಹೇಳಿದೀನಿ ಯಾವ್ಯಾವ ಪಬ್ಲಿಕೇಶನ್ಸ್ ಅವೈಲೇಬಲ್ ಇದೆ ಅಂತ.
ಆಥರ್ಗಳ ಹೆಸರು ನಾನು ಹೇಳಕ್ ಹೋಗ್ತಾ ಇಲ್ಲ ಇಲ್ಲಿ, ಪಬ್ಲಿಕೇಶನ್ಸ್ ಹೆಸರು ಹೇಳಿದ್ದೀನಿ. ಸ್ವಪ್ನ, ಚಾಣಕ್ಯ, ಸ್ಪರ್ಧಾ ವಿಜೇತ, ಸ್ಪರ್ಧಾ ಚೈತ್ರ. ಬೇಕು ಅಂದ್ರೆ ನಿಮ್ಗೆ ಪ್ರೀವಿಯಸ್ ಇಯರ್ ಅಲ್ಲೂ ಅಷ್ಟೇ, ಪ್ರೀವಿಯಸ್ ಇಯರ್ ಕ್ವಶನ್ಸ್ ಅಲ್ಲೂ ನಿಮ್ಗೆ ಸಿಗುತ್ತೆ, ಚಾಣಕ್ಯದಲ್ಲಿ ಸಿಗುತ್ತೆ, ಉನ್ನತಿ ಪಬ್ಲಿಕೇಶನ್ಸ್ ಅಂತ ಹೇಳಿ, ಸ್ವಪ್ನ ಹೇಳಿದೆ ನಿಮ್ಗೆ, ಕ್ರಿಯೇಟಿವ್ ಐಎಸ್ ಅವ್ರದ್ದು ಹೇಳಿದೆ. ಸೊ ಈ ಸಿಗುತ್ತೆ, ಯು ಕ್ಯಾನ್ ರೀಡ್ ಇಟ್ ಎನಿ ಬುಕ್. ಓಕೆ, ಯಾವ್ದು ನಿಮ್ಗೆ ಇಷ್ಟ ಆಗುತ್ತೆ ಅದು. ಬಟ್ ಪ್ರೀವಿಯಸ್ ಕ್ವಶನ್ ಮಾತ್ರ, ನಾಟ್ ಮಾಡೆಲ್. ನೀವು ಆಲ್ ಟೆಸ್ಟ್ ಇರೋಸ್ ಮಾಡಲ್ ಪೇಪರ್ ಓದ್ತೀನಿ, ಇಲ್ಲೆಲ್ಲ ಯೂಟ್ಯೂಬ್ ಅಲ್ಲಿ ಮಾಡಲ್ ಪೇಪರ್ ಮಾಡ್ತಾರನೋ, ಪ್ರೀವಿಯಸ್. ನಾನು ಕೂಡ ಈ ಒಂದು GK ಸಂಬಂಧಪಟ್ಟಂತೆ ಕ್ವಶನ್ ಸರಣಿಗಳು ಎಕ್ಸಾಮ್ ತನಕ ಮುಂದುವರಿಯುತ್ತೆ, ಅದನ್ನು ಕೂಡ ಫಾಲೋ ಮಾಡ್ಕೋಬಹುದು. ಸೊ ಈ ತರ ಡೀಟೇಲ್ ನ ಹಾಕೊಂಡು ನೀವು ಓದಿದ್ರೆ ಸ್ನೇಹಿತರೆ, ಸ್ಟ್ರಕ್ಚರ್, ಓಕೆ, ಸ್ಮಾರ್ಟ್ ಸ್ಟಡಿ ವೆರಿ ಇಂಪಾರ್ಟೆಂಟ್. ಸ್ಮಾರ್ಟ್ ಸ್ಟಡಿ ಅಂದ್ರೆ ಏನು ಅಂತ ಕೂಡ ಹೇಳಿದ್ದೀನಿ, ಅದನ್ನ ನೀವು ಫಾಲೋ ಮಾಡ್ಕೊಳ್ಳಿ. ಯು ಕ್ಯಾನ್ ಅಚೀವ್ ಇಟ್ ಆರಾಮ್ಸೆ. ಓಕೆ, ನಮ್ಮ ಟೆಲಿಗ್ರಾಮ್, ಇನ್ಸ್ಟಾಗ್ರಾಮ್ ಫಾಲೋ ಮಾಡಿಲ್ಲ ಮಾಡ್ಕೊಳ್ಳಿ. ಎನಿ ಡೌಟ್ ಕಮೆಂಟ್ ಸೆಕ್ಷನ್ ಫ್ರೀಯಾಗಿ ಕಮೆಂಟ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಅದರ ಬಗ್ಗೆ ಅಪ್ಡೇಟ್ ತಿಳಿಸೋಣ. ನೆಕ್ಸ್ಟ್ ವಿಡಿಯೋದಲ್ಲಿ ಪುನಃ ಸಿಗ್ತೀನಿ. ನಮ್ಮ ಎನಿ ಡೌಟ್ಸ್ ಇರೋ ಕಮೆಂಟ್ ಅಲ್ಲಿ ಮಾಡಿ, ಅಥವಾ ನಮ್ಮ ಇಮೇಲ್ ಐಡಿಗೂ ಕೂಡ ನೀವು ಮೇಲ್ ಮಾಡ್ಬೋದು. ನಮಸ್ಕಾರ, ಧನ್ಯವಾದಗಳು ಸ್ನೇಹಿತರೆ.